ಇದ್ರಿ? ಯಾಕ ಒಂದಿಟ್ಟು ಎಚ್ಚರ ಅಥವಾ ಒಟ್ಟು ಯಾಕ ಇವತ್ತು ಸಮಾಧಾನನ ಇಲ್ಲ ಅನ್ನಿಸ್ತಾ. ಅದಕ್ಕೆ ಇವತ್ತೊಂದಿಟ್ಟು ನಮ್ಮೂರು ಗ್ರಾಮ ದೇವತೆಗಾರ ಹೋಗ್ಬರ ನಮ್ಮಮ್ಮ ಎಮ್ಮಗ. ಅತ್ತಿಯರ ಅತ್ತಿಯರ ನಿಮ್ಮ ಬಾಯಿ ನೋಡ್ರಿ, ಇಲ್ಲಿ ಪೂರ ಸರಿ ಹೋಗೈತಿ. ಸೊಟ್ಟ ಹೊಳ್ಳಿತ್ತಲ್ಲ ಇಚ್ಚಕ್ ಪೂರ ಸರಿ ಹೋಗೈತಿ ನೋಡ್ರಿ. ಹೌದು, ನನ್ನ ಮಾತು ನಿಚ್ಚಳದವು ನೋಡ. ಅಂತ ಪರಿ ನಿಚ್ಚಳ ಇಲ್ಲ ಅಂದ್ರೂ ನಿಚ್ಚಳದವು. ಕೈ ಕಾಲು ಒಂಚೂರು ಎಳ್ಕೊಳಕ್ ಬರುವಲ್ವೇ ಲಕ್ಷ್ಮಿ? ಆದ್ರೆ ಇನ್ನ ಹೌದು. ಅಕ್ಕ, ಪದ್ಮಕ್ಕ, ರೀ ಬರ್ರಿ ಇಲ್ಲಿ. ಏನಾದ್ಲಿ? ಎದಕ್ಕೆ ಮುಂಜಾನೆ ತಿಂತಪ್ರಿ ಕೂಗಿಡಕತ್ತಿದೆ? ಇವತ್ತು ಹಾಲು ಹಿಂಡಕ್ಕೆ ನಾನ ಹೋಗ್ಬೇಕು. ಈರಣ್ಣ ಅಲ್ಲೇ ಗುಡಿಯಾಗ ಮಕ್ಕೊಂಡನ. ಏನಾಯ್ತು ಲಕ್ಷ್ಮಿ? ಅಯ್ಯೋ ರೀ, ಅಲ್ಲಿ ನೋಡ್ರಿ, ಅಲ್ಲಿ ಎತ್ತೀರ್ನ ಒಂದ್ ಸ್ವಲ್ಪ ನೋಡ್ರಿ ಅವ್ರ ಮಕ್ಕನ. ಏನಾಗೈತಿ? ಯುವ, ನಿನ್ನ ಬಾಯಿ ಸರಿ ಹೋತಾವೆ? ಹೌದಲ್ಲ ಅತ್ತಿಯರ, ನಿಮ್ಮ ಬಾಯಿ ಇತ್ತಾಗ ಬಂದತ್ ನೋಡ್ರಿ, ಪೂರಾ ಬಲಕ್ ಹೊಳ್ಳಿತ್ತಲ್ಲ. ಮಾತನ್ನು ಸ್ವಲ್ಪ ಸ್ಪಷ್ಟ ಆಗ್ಯಾವ ನೋಡು, ಮಾತಾಡಕ್ ಬರ್ತೈತಿ. ನನಗೂ ಗೊತ್ತಾಗಿಲ್ಲ, ಸಹಜ ಮಾತಾಡಕತ್ತಿದ್ದೆ. ಲಕ್ಷ್ಮಿ ಅಷ್ಟನತ್ಲಿಗೇನ ಬಂದ ಅಂದ್ಲು. ನೋಡಿದ್ರೆ ಮಾತನ್ನು ಸಹಜ ಆಗ್ಯಾವು ನನಗೆ ಖರೇನ. ಆದ್ರೆ ಇನ್ನ ಕೈ ನೋಡಿಲ್ಲ, ಕೈ ಕಾಲು ಸರಿ ಹೋಗಿಲ್ಲ. ನೀವು ತಲೆ ಕೆಡ್ಸ್ಕೊಬೇಡ್ರಿ, ಇಷ್ಟು ಸರಿ ಹೋಗೈತಿ, ಕೈ ಕಾಲು ಸರಿ ಹೋಗಲ್ಲನ್ರಿ ಎತ್ತಿಯಾರ. ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ್ರಿ ನೀವು. ವಿಮಲಾ ಅಯ್ಯೋ ರೀ, ಬಿಡ್ರಿ, ನಾ ಹೋಗಿ ಹೇಳ್ತೀನಿ ಅಂತಕಿಗೆ. ಪಾಪ ಆಕಿ ರಾತ್ರೆಲ್ಲ ಕೂಸು ಅಳದಕ್ಕೆ ಮಕ್ಕೊಂಡೇ ಇಲ್ಲ ವಿಮ್ಲವ. ಈಗ ಮಕ್ಕೊಂಡಾಳ ಮುಂಜಾನೆ. ಈಗ ಕಣ್ಣ ಅದು ಕೂಸು ಮಕ್ಕೊಂಡ್ಬಿಡ್ತೀನಿ ರೀ ಅತಿಯಮ್ಮ, ನಾನು ಯಾರು ಎಬ್ಸಕ್ಕೋಬೇಡ್ರಿ ಅಂದ್ಲ. ಅದಕ್ಕೆ ನಾನು ಹ್ಞೂ ಅಂತಂದು ಬಂದೀನಿ. ಬೇಡ ಆಕಿ ನೆಬ್ಸ್ಬೇಡ ಸುಮ್ಮನೆ ರೀ, ಈ ಹಿಂದಗಡ್ಸಿ ಹೇಳ್ತೀನಿ ನಾನು. ಹ್ಞೂ ಆತ ಚಲೋ ಆತ. ಇಲ್ಲ ಅವಂಗೂ ಭಾಳ ಕವು ಆಕಳ ಎಮ್ಮಿ ಅಷ್ಟು ಹಿಂಡ್ಬೇಕಂದ್ರೆ ಇರಣ್ಣಗ ಸಣ್ಣ ಮಕ್ಕ ನಾವು ಹಿಂಡಕ್ಕಾಗಿಲ್ಲ. ನೀ ಹಿಂಡ ಪದ್ಮ. ಏನು ಯಾಕ ಇವತ್ತು ಹಾಲು ಹಿಂಡಕ ನಾ ಹೋಗ್ತೀನಿ. ಇರಣ್ಣನ ಕರ್ಕೊಂಡು ಎಬ್ಬಿಸ್ಕೊಂಡು ನಾನು ಹೋಗ್ತೀನಿ ಇವತ್ತು ಹಿಂಡಕ ಹಿತ್ಲಕ್ಕ. ನೀನಿವತ್ತು ಹಾಲು ಹಾಕಕ್ಕ ನೀನ ಹೋಗಿವತ್ತು. ಯಾಕಂದ್ರ ಆಕಿ ಮೂಲಿ ಮನಿ ಲೋಕವಕ್ಕದಾಳಲ್ಲ ಆಕಿ ಮತ್ತು ಆಕಿ ಇನ್ನ ಬೇಕದ ಹೊಡು ಚಂದ್ರವ. ಆಜು ಬಾಜು ಮನೆ ಯಾರಾಳ ಅವ್ರಿಬ್ರು. ಯಾಕ ಅದ ಗುಡಿ ಹತ್ತಕ ಮನಿ ಐತಲ್ಲ, ಅದೌದಿಲ್ಲ, ಹಿಂಗೆ ಮಾರ್ಯಾಗ ಐತಲ್ಲ ಗುಡಿ ಮುಂದೆ. ಹ್ಞೂ ಬೇಕ ಅದ ಮನೆಯಾರ ಇಬ್ರು. ಏನು ನಾ ಹೋಗೋ ತಡ ಇಲ್ಲ. ನಿಮ್ದು ಹಂಗಿಲ್ಲ, ನಿಮ್ದು ಹಾಲು ಚಲೋ ಇಲ್ಲ, ನಿಮ್ದು ಹಾಲು ನೀರು ಇರ್ತಾವು, ನಿಮ್ದು ಹಾಲು ಹಂಗಕ್ಕವು ಹಿಂಗಕ್ಕವು ಅಂತಂದು ಹಚ್ಚಿ ಬಿಡ್ತಾರ, ಹಚ್ಚಿ ಹಲೇ ಅಂತಾರ. ಅಯ್ಯೋ ಅವಕ್ಕೇನು ಬಂದಿದ್ದಿತ್ತ ಕೆಟ್ಟಿ ಬ್ಯಾನಿ. ಆತ ನಾನ ಹೋಗ್ತೀನಿ, ನೀನ ಹೆಣ್ಣಕ್ಕೆ ಹೋಗು ಇರಣ್ಣನ ಕರ್ಕೊಂಡು. ಅಂದಂಗ ಮನ್ಯಾಗ ಏನರ ಒಂದಿಟ್ಟು ಸಿಹಿ ಮಾಡು ನೋಡಲ್ಲಿ. ನಮ್ಮ ಅತ್ತಿ ಎಷ್ಟು ಚಂದ ಮಾತಾಡಕತ್ತಾಳ, ನಿಚ್ಚಲಾಗ್ಯಾವ ಮಾತು. ನನಗೂ ಖುಷಿ ಆತವ. ದೇವ್ರ ಮುಂದೆ ಚಂದಾಗ ದೀಪ ಹಚ್ಚವ ಇವತ್ತು. ಆಕಿಗೆ ಕವಿತೆಗೆ ಬಡ ಎದ್ದು ಪೂಜೆ ಮಾಡನ್ನ. ಆಕೆ ಹಂಗಂದ್ರ ಎದ್ದು ಕಸ ಪಸ ಅಂದು ಒಲಿ ಬಳದ ಚಾಕ್ ಪಾಕಿಡ ಅನ್ನ. ನಾನು ಹೋಗಿ ಹಾಲು ಹಾಕಿ ಅವ್ರ ಗ್ರಹಚಾರ ಬಿಡಿಸಿ ಬರ್ತೀನಿ ಇವತ್ತು. ಹೌದ್ಲೇ ಪದ್ಮ, ಮೊನ್ನೆ ನಾನು ಅವ್ರ ಮನೆ ಮುಂದೆ ಹಾಸಿ ಗುಡಿ ಕೈ ಮುಗಿದು ಬರಾಕತ್ತೀನಿ. ನಿಂದ್ರಿಸಿ ಊರಾಗ ನಿಂದೊಂದ ಐದಂತ ಮಾಡಿಯೇನು, ಹಾಲಕರ್ ನೀನೊಬ್ಬತ್ನ ದಿನಂತ ಮಾಡಿಯೇನು, ಒಂದಿಟ್ಟು ಜಾಸ್ತಿ ಆಗಿದ್ದು ಹಂಗೆ ಹಿಂಗೆ ನನಗೂ ಬಾಯಿಗೆ ಬಂದಂಗೆ ಅಂದ್ಲೋಡ. ಹೋಗಿ ಒಂದಿಟ್ಟು ಮಾತಾಡ್ಸಕಿನ್ನ ಹೆಂಗೆ ಮಾತಾಡ್ಸ್ಬೇಕಂದ್ರೆ ಆಕಿ ಮರಿಬಾರ್ದು ಅದನ್ನು. ಮಾತಾಡ್ಸೇ ಬರ್ತೀನಿ ರೀ, ಮಾತಾಡ್ಸಕ ಹೊಂಟೀನಿ, ತಲೆ ಕೆಡ್ಸ್ಕೊಬೇಡ್ರಿ, ಮಾತಾಡ್ಸೇ ಬರ್ತೀನಿ. ನನ್ನ ಪರೀಕ್ಷೆ ಮುಗಿದ್ವೋ, 2 ತಿಂಗಳು ಸಾಲಿ ಸೂಟ. ಸಾಲಿ ಸುಟ್ಯಾಗ ಚಂದಾಗ ಅಡ್ಗೆ ಮಾಡೋದು, ಅಂಬ್ಲಿ ಮಾಡೋದು ಎಲ್ಲ ಕಲಿ ನೋಡು. ಅವ್ರು ನಿನ್ನ ಮತ್ತೆ ಹಣ್ಣಿಡಕ್ ಬರ್ತಾರ. ಮತ್ತು ಅವ್ರು ಏನಾರ ಈಗ ಮದುವೆ ನಿಶ್ಚಯ ಮಾಡಿದ್ರು ಅಂದ್ರೆ ಚಂದಾಗ ಅಡಿಗೆ ಅಂಬ್ಲಿ ಮಾಡೋದು ಕಲಿ. ಅವತ್ತು ಅವ್ರು ನಾನು ಮಾತಾಡ್ಸಕ್ ಬಂದಿದ್ರಲ್ಲ, ಅವತ್ತು ನಾ ಹೇಳ್ಬಿಟ್ಟೇನಿ 10ನೇ ಕ್ಲಾಸ್ ಆಗೋವರೆಗೂ ನಮ್ಮ ಮದುವೆ ಆಗಂಗಿಲ್ಲ, ಕಾಯಂಗಿದ್ರು ಬೇಕಾರ ನನ್ನ ಮದುವೆ ಆಗ್ರಿ, ಇಲ್ಲ ಅಂದ್ರೆ ಬೇರೆ ಯಾರು ನೋಡ್ಕೋರಿ. ನಾ ಸ್ವಚ್ಛ ಬಿಟ್ಟೆ ನೋಡು ಅವ್ರಿಗೆ. ಕರೆ ಹಂಗಂದ್ಯಾ? ಯಾಕವ ಕವಿತಾ? ಅಪ್ಪ ಇಲ್ಲ ಹಂಗ ಅನ್ಲಿಲ್ಲ. 10ನೇ ಕ್ಲಾಸ್ ಒಂದು ಮುಗಿಸ್ಬೇಕಂತಂದು ಆಸೆ ಐತಿ ಅಂದಿನ ಅಷ್ಟ. ಬೇಡವಾ, ಯಾಕ ಆ ಹುಡುಗನ ಅವ್ವಗ ನೀನು ಓದೋದು ಪಾತದ ಇಷ್ಟ ಇದ್ದಂಗಿಲ್ಲ. ಯಾವಾಗ ನೋಡಿದ್ರು ಓದೋದು ಓದ್ತಾಳ, ಯಾಕೆ ಓದ್ತಾಳ ಅನ್ನಕತ್ತಿತ್ತು ಮನೆ ಬಂದಾಗನು. ಬೇಡ ಬಿಟ್ಬಿಡು. ಬೇಡ ಅಂದ್ರೆ ಮಾಡಬಾರ್ದು. ನೋಡೋಣ ಅವ್ರು ಹಣ್ಣಿಟ್ಟೋಗಿ ಮತ್ತೆ ಯಾವಾಗ ಮದುವೆ ಮಾಡ್ಕೋತಾರ ಏನು ಅದ್ರ ಮ್ಯಾಗ ನೀನು ನಿರ್ಧಾರ ಮಾಡಕ್ಕಂತೆ ಅಂತ. ಮತ್ತು 10ನೇ ಕ್ಲಾಸಿಗೆ ಮುಂದೆ ಕಲಿಬಾರ್ದು ಅನ್ನೋದು. ಹೋಗ್ವಾ, ಈಗ ನಿಮ್ಮ ದೊಡ್ಡವ ಹಾಲು ಹಿಂಡಕ್ಕೆ ಹೋಗ್ಕಳ, ಅಲ್ಲ ನಿಮ್ಮ ದೊಡ್ಡವ ಹಾಲಕ್ಕೆ ಹೋಗ್ಕಳ, ನಿಮ್ಮವ್ವ ಹಾಲು ಹಿಂಡಕ್ಕೆ ಹೋಗ್ಕಳ. ನೀವು ಒಂದಿಟ್ಟು ಚಂದಾಗ ಅಂಗಳ ಕಸ ಕುಡಿಸಿ ಒಲಿಗಳು
ತೊಳೆದು ಚಾಕ್ ಪಾಕಿಡವ ಮನಿವೇನೇನದು ಬಾಳೆ ಬುಕ್ಷಿ ಮಾಡಿ ಮತ್ತೆ ಸಾಲಿಲ್ಲ ಅಂತಂದು ಗೆಳತರ ಜೊತೆಗೆ ಆಡಾಕ ಪಾಡಾಕ ಮುಂಜಾಳತ್ಲೆ ಹೋಗ್ಬೇಡ ಏನು ಈಗ ಸಂಜೆ ಮುಂದೆ ಹೋಗಿ ಒಂದಿಟ್ಟು ಆಟ ಆಡಿ ಬರುವಂತೆ ಅಂತ ಮನ್ಯಾಗ ಶಾವ್ಗಿ ಮಾಡ್ತಾರಂತ ಶ್ರುತಿ ಬೀಜ ಮಾಡ್ತಾರಂತ ಅವನ್ನೆಲ್ಲ ಮಾಡಕ್ ಮತ್ತೆ ನಿಮ್ಮ ಅವ್ಗ ನಿಮ್ಮ ದೊಡ್ಡವಾಗ ಸಹಾಯ ಮಾಡ್ಬೇಕಿಲ್ಲ ನೀನು ಹಂಗೆ ಆಡಕ್ಕೆ ಹೋಗ್ಬೇಡ ಹೋಗು. ಹ್ಞೂ ಅಪ್ಪ ಆತಪ್ಪ, ನಡಿ ಇಬ್ರು ಹೋಗ ನಡಿ. ಬಾಬೆ. ನಂದೊಂದಿಟ್ಟು ಹೊಲದಾಗ ಕೆಲಸ ಐತೆ, ನಾನು ಒಂದಿಟ್ಟು ಹರಗದ ಪರಗದ ಐತಿ, ಆಮೇಲೆ ಒಂದಿಟ್ಟು ಕಳೆ ಕೀಳೋದೈತಿ. ಯಾರನ್ನಾರ ಒಂದಿಬ್ಬರನ್ನ ಆಳ್ಮಕ್ಳು ಕರ್ಕೊಂಡು ಹೋಗ್ತೀನಿ. ಹೋಲ್ಯಾನ? ಚಾ ಕುಡ್ದೋಗ್ ಮರೆ, ಚಾ ಕಿಡ್ತಾಳಾಕೀಗ. ನಾವು ಹಾಲು ತರ್ತೀವಿ ತಡಿ, ಯಾಕೆ ಅಷ್ಟು ಅವಸರ ಮಾಡ್ತಿ? ಆತ. ಹೈ ಹೈ ಏಕ ತೊಯ್ದನು ಕ್ಯಾನ್. ತಾ ಅಯ್ಯಯ್ಯ ಹೈ ಹೈ ಶ್ ಹೈ. ಇದಂದ್ರೂ ಗನ ಮದ ಏರ್ ನಿಂತು ಬಿಟ್ಟತ್ ನೋಡು, ಮಿಕ್ಕಿ ನಿಂತು ಬಿಟ್ಟತ್ ಕರೇನ. ಒಟ್ಟ ಏನು ಮಾತ ಕೇಳೋದಿಲ್ಲ. ತೋ ಯಾಕತ್ತೋ ಹೊತ್ತಾಗತ್ತೋ. ನಾನು ಒಂದು ದಿವಸ ಹಾಲು ತಗೊಂಡು ಮನೆಗೆ ಹೋಗ್ತೀನಿ, ಮತ್ತೆ ಅಲ್ಲೂ ಚಾ ಕಾಯಕತ್ತಾರಲ್ಲ. ತೋ ಹೋಗು ಹೋಗು. ಲೋಕವಕ್ಕ ಲೋಕವಕ್ಕ ಹಾಲು ತಗೋ ಬಾಬೆ. ಅಯ್ಯಯ್ಯಯ್ಯ ಏನು ಪದ್ಮ ನೀ ಬಂದ್ಬಿಟ್ಟಿದಿ? ಯಾಕ ನಿನ್ನ ತಂಗಿ ಬರ್ಲಿಲ್ಲನ? ಒಂದೆರಡು ದಿನ ಅಡ್ಡಾಡಿ ಹಾಕತ್ಲಿಗೆ ಸಾಕತ್ತನ ಡುಬ್ಲಿಗೆ, ಹೌದಿಲ್ಲ? ಹಂಗ ಈ ಸೌತಾರ ಅಂದ್ರ ಸುಮ್ಮನಲ್ಲವ. ನೋಡಾಗ್ಲೇ ನಿನಗೆ ಹಚ್ಚಳ ಕೆಲ್ಸನ, ತಾನಾದ್ರ ಮನ್ಯಾಗ ಆರಾಮ ಮಕ್ಕೋಬೇಕನ ಕಾಲು ಚಚ್ಕೊಂಡ, ಹೌದಿಲ್ಲ? ಹ್ಞೂ ಬೇಕಾ, ಹಂಗಾಗೈತಿ ತಗೋ. ಹಿಡಿ, ನಿನಗೆ ಅರ್ಧ ಲೀಟ್ರಲ್ಲ ಹಾಲು? ಹ್ಞೂನವ, ಅರ್ಧ ಲೀಟ್ರ್ ಹಾಲು. ಆಮೇಲೆ ನಿಮ್ಮ ಹಾಲು ಒಟ್ಟ ಚಲೋ ಇರೋದಿಲ್ಲ, ನಿಕ್ಕಟ್ ನೀರು ಇಲ್ಲಡ, ಕತ್ತಿ ಹುಚ್ಚಾಗಿರ್ತಾವ ಹಾಲು. ಹೌದಾ? ನಿಕ್ಕಟ್ ನೀರು ಇರ್ತಾವಂದಿ ಆತು, ಏನೋ ಒಪ್ಕಣನ. ಕತ್ತಿ ಹುಚ್ಚಿಗಿರ್ತಾವಂದ್ರೆ ನೀನು ಎಂದ ಕತ್ತಿ ಹುಚ್ಚಿ ಕುಡಿಯಕ್ಕೆ ಹೋಗಿದ್ವಿ ನೀನು? ಎಲ್ಲ ಪದ್ಮಿ ಅಂದ್ರ ಅಂತ ಪರಿ ನೀರಿರ್ತಾವ ಅಂತ ಹೇಳಕತ್ತೀನಿ ನಾನು. ಹಾ ಏನು ಒಂದು ಈಟ್ರ ಚಲೋ ಚಲೋ ಕೊಡ್ಬೇಕು ಹಾಲು. ಏನು ನೀವು ಒಬ್ರಾದಿರೇನು ಊರಾಗ ಹಾಲು ಕೊಡೋರು? ಏಟ್ರ ಖಬರ್ ಐತೆ ನಿಮಗೆ? ನಾನು ಎದಕ್ಕೆ ತೊಗೊಂತೀನಂದ್ರ ಹೋಗ್ಲಿ ಪಾಪ ಏನ ಕೈ ಇಲ್ಲಾರ್ದಾತ ನಿನ್ನ ಗಂಟ ಅಂತಂದು ತೊಗೊಳಕತ್ತೀನಿ ಹಾಲು. ಇಲ್ಲ ಅಂದ್ರೆ ನನಗೇನ ಊರಾಗ ನಾನು ಮುಂದೆ ತಾನು ಮುಂದೆ ನಾ ಕೊಡ್ತೀನಿ ಎಕ್ಕ ಅಂತ 1000 ಮಂದಿ ಬಂದು ನಿಂತಿರ್ತಾರೆ ನನ್ನ ಮನೆ ಮುಂದೆ. ನಾವ ಆಕಳ ಕಟ್ಟಿದ್ವಿ, ಅದು ಗಬ್ಬ ಆಗತ್ತಂತ ಕಾದು ಸಾಕಾಗೈತಿ. ಅದು ಒಂದು ಆಕಳಿ ಏನು ಹೊಡಿನೂ ಅಲ್ದು ಏನು ಮಾಡುವಲ್ದು. ಚಲೋ ಕೊಡವ ನೀನು, ಒಟ್ಟ ಚಲೋ ಇರೋದಿಲ್ಲ ನೋಡಿ ಹಾಲು. ಎದಕ್ಕೆ ಹಾಲಾರ ಮಾರ್ತೀರೇನ? ಸುಮ್ಮನೆ ಹಾಲು ಮಾರೋದಾರ ನಿಂದ್ರಿಸಿ ನಿಮ್ಮ ಮನೆ ನೀವು ಕುಂದರಿ ಅಂದ್ರ ನೀವು ಉದ್ದಾರ ಹಾಕಿರ ನೋಡು. ಅಲ್ಲ ಮುದಿಗಳ್ಳಿ, ಊರು ಮುದಿಗಳ್ಳಿ, ನಿನ್ನ ಬಾಯಾಗ ಊರಾನ ಸಗಣಿ ಹಾಕ್ಲಿ, ನಿನ್ನ ಹೆಣ ಎತ್ತಿ ಶೃಂಗಾರ ಮಾಡ್ಲಿ. ಏನ್ ತಿಳ್ಕೊಂಡಿದೆ? ನೀನು ಯಾವಾಕೆ ನನಗ? ನೀನು ಯಾವಾಕಿ ನನಗ? ಹಾಲು ಮಾರದ ನಿಲ್ಲಿಸ್ ಅಂತ ಹೇಳಕ್ಕೆ ನೀನು ಯಾವಾಕೆ? ಬೆದ್ರಿ ಬಿಲ್ಲಿ, ಊರು ಡಿಂಗ್ರಿ ಬಿಲ್ಲಿ ಏನ ಅಂತಾರಲ್ಲ, ಏಟೈತೆ ಅಟ್ ನೋಡ್ಕ. ನೀನು ಏಸ್ ತಗೋತಿ ಅಟ್ಟಕ್ಕೆ ಆಟ ರೊಕ್ಕ ಕೊಡ್ತಿದ್ದಿ ಏನ? ಉಳಿಕಿದ್ದು ಎತ್ತು ಎಮ್ಮಿ ಆಕಳ ನಾನು ಏನು ಅದಕ್ಕೆ ಹುಲ್ಲು ಮೇವು ತರ್ತೀನಲ್ಲ ಅದನ್ನೆಲ್ಲ ನಾನ್ ತಂದು ಮಾಡ್ತೀನಿ. ನೀನು ಬೇಕಾ ಹಾಲು ತಗೋ. ನೀನ ಒಬ್ಬಕ್ಕೆ ಇಲ್ಲ ಹಾಲು ತಗೊಳಕ್ಕೆ ಊರಾಗನು 1000 ಮಂದಿ ಅದಾರ, ರಗಡು ಮಂದಿ ಸಿಗ್ತಾರ ನನಗನು. ನಾ ತಗೋತೀನಿ ಅಂತ ಅನ್ನೋರು ಜಗ್ ಮಂದಿ ಅದಾರ. ಏನು ನಿನ್ನಂಥದ್ದು ಯಾವ್ದೋ ಒಂದು ನಾಯಿ ಬಂದು ಬೋ ಒಂದು ಕುಳೆನ ನನಗ ಪರ್ಕಾಗತ್ತಂತ ಮಾಡಿ ಏನ? ಮುದಿಗಳ್ಳಿ, ಹಳೆ ಮುದಿಗಳ್ಳಿ. ಏನು ನಮಗ ಹಾಲು ಮಾರೋದು ನಿಲ್ಸ್ ಅಂತ ಹೇಳ್ತೀಯ? ನೀನು ಯಾವಕ ಹಾಲು ಮಾರೋದು ನಿಲ್ಸ್ ಅಂತ ಹೇಳಕ್ ನೀನು ಯಾವಕಿ? ಆಮೇಲೆ ನಮ್ಮ ಹಾಲು ಚಲೋ ಇಲ್ಲ. ನಿಮ್ಮ ಯಾವ್ದು ಊರು ದಾಸಾಯ ಬಂದು ಇಲ್ಲಿ ಬಂದು ನಮ್ಮ ಹಾಲು ತಗೊಂತ ಹೇಳೈತಿ ನಿನಗೆ? ಬ್ಯಾಡ ಅಂತಂದು ಬಗೊಳಲ್ಲ. ನಾನು ನಿನ್ನ ಮನೆವರೆಗೂ ಬಂದು ನೋಡಕ್ಕೆ ನನಗೇನೈತಿ ಕೊಡಕ್ಕ? ನನಗೂ ಏನು ಅವಶ್ಯಕತೆ ಇಲ್ಲವ? ಅವಶ್ಯಕತೆ ಇಲ್ಲ. ನೀನೇ ನನಗೇನು ಕೊಟ್ಟು ನಡೆಸ್ತೀಯನಾ? ಕೊಟ್ಟು ನಡೆಸ್ತೀವಿ ಹೇಳಕ್ಕ ಹಾಲು ಮಾರೋದು ನಿಲ್ಸ್ ಅಂತ ಹೇಳಕ್ಕ? ಏನು ಎಂದ್ರ ಕೊಟ್ಟು ನಡೆಸಿ ಏನು ನಿಂದು ತಿಂದಿ ಏನ್ರ ಬದುಕ್ತೀನ? ನಿನ್ನ ಹೆಣ ಎತ್ತಲಿ, ನಿನ್ನ ಹೆಣ ಸಿಂಗಾರ ಮಾಡಲಿ, ನಿನ್ನ ಬಾಯಾಗ ಊರನ್ನಾರು ಸಗಣಿ ಹಾಕ್ಲಿ. ಏ ಬ್ಯಾಡ್ ನೋಡ, ಮತ್ತೆ ಬ್ಯಾಡ್ ಹೇಳಕತ್ತಿ ನಾನು. ನನ್ನ ತಂಟೆಗೆ ಬಂದೆ ಅಂದ್ರೆ ನೋಡು, ಊರಾಗ ಯಾರು ನಿನ್ನ ಹಾಲು ತಗೋಬಾರ್ದು, ಹಂಗೆ ಮಾಡಿಬಿಡ್ತೀನಿ. ಏಯ್ ಚಂದಾಗ ಕಿವಿನ ಚಂದಾಗ ತಕ್ಕೊಂಡು ಕೇಳಿಸ್ಕ್ಯಾ? ಏನ ನೀನಲ್ಲ ನನ್ನ ಹಣೆ ಬರೆಯೋದು ನೀನಲ್ಲ. ಏನು ನಿನ್ನ ಒಬ್ಬಕಿಂದ ನಮ್ಮ ಜೀವನ ನಡೆಯಕತ್ತಿಲ್ಲ. ಊರು ದೊಡ್ಡದೈತಿ, ಪ್ರಪಂಚನೂ ದೊಡ್ಡದೈತಿ, ಜಗತ್ತು ದೊಡ್ಡದೈತಿ. ನೀನು ಯಾವ ಊರ್ ದಾಸಯ್ಯ ಅಂತಂದು ನೀನು ಹೇಳೋದು ನಾನು ಕೇಳಿ ನನ್ನ ಹಾಲು ಮಾರೋದು ನಿಂದ್ರಿಸ್ಬೇಕು. ನನ್ನ ಹಾಲು ಚಲೋ ಇಲ್ಲ ಅಂತ ನೀ ಅಂತಿ ಅಂತಂದು ಏನು ಎಲ್ರಿಗೂ ಗಟ್ಟಿ ಹಾಲು ಕೊಡಕ್ಕದೇನು? ಹಾಯ್ ಆಕಳದ ಹಾಲು ಹೆಂಗೆ ಬರ್ತಾವ ಹಂಗೆ ತೊಗೊಂಬರ್ತತಿ. ಯಾರು ನೀರು ಬರ್ಸೋದಲ್ಲ. ಆದ್ರ ಬೇಕಂದ್ರ ನಿನಗೆ ಚಂದ ಅನ್ಸಿದ್ರ ತಗೋ ನಮ್ಮ ಹಾಲು, ಚಲೋ ಅನ್ಸಿದ್ರ. ಇಲ್ಲಂದ್ರ ಬಾಯಿ ಮುಚ್ಕೊಂಡು ನಿಮ್ಮ ಮನ್ಯಾಗ ಕುಂತು ನಿನಗೆ ಯಾವ್ದು ಬೇಕಾ ಆ ಹಾಲು ತಗೊಂಡು ಹಿಗ್ಗಿ ತಣ್ಣಗಿರು. ಅದು ಬಿಟ್ಟು ನನಗೆ ಬಂದು ಹಾಲು ಮಾರೋದು ನಿಲ್ಸು, ಹಾಲು ಚಲೋ ಇಲ್ಲ ಅಂತಂದು ಬಂದು ನಾರ ನೀನು ಇನ್ನೊಂದು ಸರಿ ಮಾತಾಡ್ಬೇಕಲ್ಲ. ಬಗ್ಗಿನ ಹರಿಯೋದಿಲ್ಲ ಮುದಿಗಳ್ಳಿ.
ಈಗ ಇದಿಷ್ಟು ನೀನು ಜಾಡ್ಸಿನಿ, ಇನ್ನೇನಾರ ನೀನು ಮತ್ತೆ ಬಂದು ಇದನ್ನ ಮಾಡಿದಿ ಬಗ್ಗಿನ ಹರಿಯೋದಿಲ್ಲ. ಈಗ ಹೇಳೀಗ ನಾಳೆಯಿಂದ ನಿನಗೆ ಹಾಲು ಬೇಕಾ ಬೇಡ? ನಾಳೆಯಿಂದ ಯಾಕೆ ಇನ್ನು ನೀನು ಡಬ್ರಿಗೆ ಹಾಲು ಹಾಕಿಲ್ಲ ನಾನು. ಈಗ ಹೇಳ, ಹಾಲು ಬೇಕಾ ಬೇಡ? ಯಾವನು ಬೇಕು ನಿಮ್ಮ ಹಾಲು? ನಿಮ್ಮ ಹಾಲು ಬೇಡ, ನಿಮ್ಮ ಮಾತು ಬೇಡ, ನಿಮ್ಮ ಏನು ಬೇಡ ನನಗೆ. ಹೋಗು. ಇದು ಮರ್ಯಾದೆ ಉಳ್ಳರ ಲಕ್ಷಣ ಅಂತಾರೆ ಇದಕ್ಕೇನಂತಾರೆ ಹೇಳು? ಮರ್ಯಾದೆ ಇದ್ದರ ಲಕ್ಷಣ ಅಂತಾರ. ಬೇಡಲ್ಲ ನಿನ್ನ ಬಾಯಾಗ ಮಣ್ಣು ಹಾಕ್ಕೊಂಡು ಸುಮ್ಮ ಮನ್ಯಾಗ ಕುಂದ್ರು. ಅದು ಬಿಟ್ಟು ಏನಾರ ಹೆಸರು ಇಡೋದು, ಬ್ಯಾರ್ಯಾರ ಮುಂದೆ ಹೋಗಿ ನಮ್ಮ ಹಾಲು ಇವ್ರ ಹಾಲು ಚಲೋ ಇಲ್ಲ ಹಂಗೆ ಹಿಂಗೆ ಅಂತೇನ್ರ ಮಾತಾಡೋದು ಮಾಡಿದೆ ಅಂದ್ರೆ ಮಾತ್ರ ಬಾಯಾಗ ಚಪ್ಪಲಿನ ಇಡ್ತೇನೆ, ನೋಡ್ತೀರ. ಹಳದಕ್ಕೆ ನನಗ ಮಾತಾಡಕ್ಕೆ ಬರ್ತಾಳೆ. ಚಂದಾಗ ಹಾಲು ಕೊಡೋದು ತಪ್ಪಲ್ಲ ನಾನು. ನೀನು ಚೊತ್ನಂಗಿ ಹಾಲು ಕೊಡು, ಹಾಲು ಒಂದಿಟ್ಟು ಕಟ್ಟಿ ಮಾಡು ಅಂದಿದ್ದು ತಪ್ಪಲ್ಲ. ಹಾಲು ಮಾರದ ನಿಲ್ಲಿಸ್ರಿ, ನೀವು ಹಾಲು ಮಾರಬಾಡ್ರಿ ಅಂದೆಲ್ಲ, ಅದು ತಪ್ಪು. ನೀನೇನು ಕೊಟ್ಟು ನಡೆಸ್ತಿ ಅಂತ ಅದನ್ನ ಹೇಳಕ್ ಬರ್ತೀನಿ ನೀನು? ನಿನ್ನ ಮನೆಗೆ ಏನ್ರ ನಾನು ಬಂದು ನಿಂತಿ, ನಾನು ಕೊಡು ನನಗೆ ಹಿಂಗೆ ಕೊಡು ಹಂಗೆ ಕೊಡು ಅಂತಂದು ನೀನು ಯಾವಕ್ಕೆ ನನಗೆ ಹಾಲು ಮಾರಬೇಡ ಅಂತ ಹೇಳಕ? ನೀನೇನ್ರ ಕೊಟ್ಟಿಯ ಕೊಸ್ತೀಯ ನನಗೆ? ಏನು ನನ್ನ ಜೀವನ ನೀನು ನಡೆಸ್ತೀಯ? ಏನು ನಮ್ದು ಹೋಸರು ಮಂದಿದ ಜೀವನ ನೀನು ನಡೆಸಕ್ ಬರ್ತೀಯ? ನೀವೇನಂದ್ರು ಅನ್ನಿಸ್ಕೊಂಡು ಸುಮ್ಮನಿರಕ ನಾನೇನು ನಿಂದೇನು ತಿಂದಿಲ್ಲ ನಾನು. ಬಂದ್ಬಿಟ್ಲು ತಿಂದ್ಬಿಟ್ಟು ನಾನು ಅನ್ನಂಗ ಬಂದಾಳ. ಏನಂದ್ರು ಅನ್ಸ್ಕೊಂಡು ಸುಮ್ಮನಿರ್ತೀನಿ ಅಂತ ತಿಳ್ಕೊಂಡೇನು? ಅವೆಲ್ಲ ನಡೆಯಂಗಿಲ್ಲ. ಆಮೇಲೆ ಯಾವುದೋ ಒಂದು ಕಂತ್ರಿ ಕಜ್ಜಿ ನಾಯಿ ಬಗಳು ತಂದು ಮಾತ್ರಕ್ಕ ನಾವು ಹಾಲು ಮಾರೋದು ನಿಲ್ಲಿಸ್ತೀವಿ ಅನ್ನೋದನ್ನು ದೊಡ್ಡ ಸುಳ್ಳು. ಬೇಡಲ್ಲ, ಮನೆಯಾಗಿರು ತಿಕ್ಕ ಮುಚ್ಕೊಂಡು. ಪಾಪ ನನ್ನ ತಂಗಿ ಬಂದ್ರು ಅದನ್ನ ಹೇಳ್ತಿ ಅಂತ ದಾರಿ ಆದ್ರೆ ನಿನ್ನ ಮನೆ ಮುಂದೆ ಹೊಂಟ್ನಂದ್ರೆ ನನ್ನ ಗಂಡ ಅದನ್ನ ಮಾತಾಡ್ತಿ ಅಂತ ಯಾಕ ಅಂತೀನಿ ನಾನು. ಅದಾವಿಲ್ಲ ಊರಾಗ ನೀನ ಬಗಳಿಲ್ಲ, ಮತ್ತೆ ಊರಾಗ ಜಗ್ ಮಂದಿ ಹಾಲು ಮಾರಾರ ಅಂತಂದ ಅವ್ರ ಹತ್ರ ತಗೋ. ಇನ್ನು ಕೊಡು ಅಂದ್ರು ನಾನು ನಿನಗೆ ಹಾಲು ಕೊಡೋದಲ್ಲ. ನಿಮ್ಮ ಮನೆಗೆ ನಮ್ಮ ಮನೆಗೆ ಮುಂದೆ ಬಂದು ನಿಂತ್ರು ಹಾಲು ಕೊಡೋದಲ್ಲ. ತಗೋ ನೋಡ್ಕೊತೀರ ನಿನ್ನ ಮುದಿಗಳ್ಳಿ.